ಹಿಂಗೆಲ್ಲ ಹೋಗ್ಬೇಡ ತಾಲಿ ಹಾಕೊಂಡು ಚೈನ ಎಳ್ಗಿಡ್ಕ ಹೊಟ್ಟೋದ್ರೆ ಈ ರೋಡ್ ಬಿಟ್ಟು ಮುಂದಕ್ಕೆ ಹೋಗ್ಬೇಡ ಅಂತ ಇದನ್ನೇ ತೋರಿಸ್ಬೇಕು ಕಣೆ. ಆರ್ಟಿಸ್ಟ್ ಮಾಡಿ ಚಟ್ನಿ ಮಾಡಿ ಇಂಥ ಗಂಡ ಎಲ್ಲಾರು ಸಿಗ್ತಾರ? ಯಾರು ಸಿಗಲ್ಲ. ಈ ಮನೇಲಿ ನನಗೆ ಕಬೋರ್ಡ್ ಒಂದೇ ಇಷ್ಟ ಇಲ್ಲ ಗೈಸ್, ಈ ಥರ ಇದೆ. ಸೊ ಇದು ನಾನು ಕಾಲೇಜ್ಗೆ ಹಾಕೊಳ್ಳೋ ಡ್ರೆಸ್ಗಳು. ಇಲ್ಲಿ ಟಾಪ್ಸ್ ಚೂರ್ ಕೊಟ್ಕೊಂಡು ಹೋಗಿ ಅವತ್ತು ಹೋಗಿದ್ದಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ್ ವ್ಲಾಗ್ಸ್. ಯಾಕೆ ಅಳ್ತಾ ಇದ್ದೀನಿ ಅಂದರೆ ನಮ್ಮ ಅಣ್ಣನ ಹತ್ರ ವೆಲ್ಕಮ್ ಬ್ಯಾಕ್ ಹೇಳ್ಸಕ್ಕೆ ನಾನು ನಮ್ಮದು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಅದು ಆಗ್ತಾ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಲೇಜಿಂದ ಬಂದು ಮಲಗಿ ಎದ್ದು ಮಧುಗೆ ಟೀ ಕಾಯಿಸ್ಕೊಟ್ಟು, ಸೊ ಈಗ ಮಧುಗೆ ಐಬ್ರೋ ಮಾಡ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ನಾನು ಓಲೋ ಗಾಡಿ ಓಡ್ಸೋಕ್ಕೆ ಬರಲ್ಲ ಗೈಸ್, ಎದ್ರಿಕತ್ತಾಳೆ. ಬಾ ಕರ್ಕೊಂಡು ಹೋಗು, ಬಾ ಕರ್ಕೋಗು ಅಂತಾಳೆ ಪದೇ ಪದೇ. ಹಂಗೇರಿ ಹಿಂಗೆ ಹಿಡ್ಕೊ ವಿಡಿಯೋ ಮಾಡ್ತಾನೆ ನೋಡಿ. ಸೊ ಇದು ನಮ್ಮ ಅಣ್ಣಂದು ಗೈಸ್ ಶರ್ಟ್, ನೋಡಿರ್ತೀರ ಅನ್ಸುತ್ತೆ, ಯಾವಾಗ್ಲೂ ತೋರ್ಸಿರ್ಬೇಕು. ಹಾಕೊಂಡಿದ್ದೀನಿ ಬಟ್ ನೋಡಿಲ್ಲ ಅನ್ಸುತ್ತೆ. ಇದು ನಮ್ಮ ಅಣ್ಣಂದು 10th ಬರ್ಡೇ ಶರ್ಟ್. ಮುತ್ತಣ ಗೊತ್ತಾ? ಗೊತ್ತಿಲ್ಲ. ಎಷ್ಟು ವರ್ಷ? 10th ಅಂದ್ರೆ 10 ವರ್ಷದ ಹಿಂದೆದು. 12 ವರ್ಷದ ಹಿಂದೆ ಶರ್ಟ್ ಇದು. ಸೊ ಇನ್ನೂ ನೋಡಿ ಏನೋ ಇಲ್ಲ, ಹೊಸದಂಗೆ ಐತೆ. ಸೊ ನಂಗೆ ಈ ಶರ್ಟ್ ಇಷ್ಟ. ಸ್ವಾತಿನೂ ಹಾಕತಾಳೆ, ನಾನು ಹಾಕತೀನಿ, ಸ್ಪಂದನೂ ಹಾಕತಾಳೆ. ಸೊ ಇವಾಗ ಹೋಗ್ತಾ ಇದೀವಿ ನಾನು ಮಧು. ಪ್ಲೀಸ್ ಒಂದ್ಸಲ ಹಾಯ್ ಅಂತ ಹೇಳಿ. ಆಯ್ತು ಹಾಯ್ ಅಂತ ಹೇಳಿ. ಹಾಯ್ ವೆಲ್ಕಮ್. ನಾಚಿಕೆ. ಗೈಸ್ ಇಲ್ಲಿ ಒಂದು ಆರ್ಟ್ ಆಗಿದೆ, ಬನ್ನಿ ತೋರಿಸ್ತೀನಿ. ಆರ್ಟ್ ಇಲ್ಲಿದೆ, ಆರ್ಟಿಸ್ಟ್ ಅಲ್ಲಿದ್ದಾರೆ. ಜಬ್ಬಾ ಹೆಂಗ್ ಕಾಣಿಸ್ತೈತೆ ವಿಡಿಯೋದಲ್ಲಿ. ನಂದು ರಿಯಲ್ ಆಗು ಹಂಗೆ ಮಾಡಿರೋದವನು ನೋಡಿ ಗೈಸ್. ಮಣ ಹೆಂಗ್ ಮಾತಾಡ್ತಾನೆ, ಅದಕ್ಕೆ ಕಟ್ ಮಾಡ್ಬಿಟ್ಟಿರ್ತಾರೆ. ನಾನೇ ಕಟ್ ಮಾಡಲ್ಲ, ಅವಳ ಕಟ್ ಮಾಡಲ್ಲ. ಏನ್ ತುಂಟ ಆಗವನೆ ಅಂದ್ರೆ ನಮ್ ಚಂಪುಗೆ ಎದುರಿಸ್ತಾನೆ. ಇವತ್ತು ಏನಂದ್ರೆ ನಮ್ಮಣ್ಣ ನಾಯಿನ ಚಂಪುನ ವಾಕ್ ಕರ್ಕೋದಾಗ ನಾನು ಮಧ್ಯಾಹ್ನ ಚಂಪುಗೆ ಆಟ ಆಡಿಸ್ಬಿಟ್ಟು ವಾಕ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಇದ್ದೆ. ಆಮೇಲೆ ನೀನ್ ಹಿಂಗೆಲ್ಲ ಹೋಗ್ಬೇಡ ತಾಲಿ ಹಾಕೊಂಡು ಚೈನ ಎಳ್ಗಿಡ್ಕ ಹೊಟ್ಟೋದ್ರೆ ಈ ರೋಡ್ ಬಿಟ್ಟು ಮುಂದಕ್ಕೆ ಹೋಗ್ಬೇಡ ಅಂತ ಮಾಡ್ಕೊಡ್ಬೇಕು. ಆಮೇಲೆ ನಡಿ ಲಾಸು ಬಾ. ಆಮೇಲೆ ಎಲ್ಲ ಕರೆಕ್ಟು. ನಂದು ತಾಳಿ ಬಗ್ಗೆ ತುಂಬಾ ಜನ ಕೇಳಿದ್ರಿ ಹೆಣ್ಮಕ್ಳು, ಎಷ್ಟು ಗ್ರಾಮ್ ಇದೆ, ಏನ್ ಡಿಸೈನ್ ಹೇಳಿ ಅಂತ. ಬರೋಬ್ಬರಿ 50 ಗ್ರಾಮ್ ಇದೆ ಗೈಸ್ ನನ್ನ ತಾಳಿ. ಯಾರು ಹೇಳ್ಕೊ ಅದು ಇದು ಗುಂಡು ಮತ್ತೆ ತಾಲಿ ಸೇರಿ 5 ಗ್ರಾಮ್ ಇದೆ. ಸೊ ಟೋಟಲ್ 55 ಇದೆ ನನ್ನ ತಾಳಿ. ಅವನು ಎಷ್ಟು ಹೇಳ್ತಿದ್ದು ಅವ್ನು ಮಾಡಿಸ್ಕೊಂಡಿದ್ದು ಬರೋಬ್ಬರಿ 100. ಅವಾಗ ನನ್ ಮನೆಯಿಂದ ಆಚೆಗೆ ಕಳಿಸ್ತಿರ್ಲಿಲ್ವೇನೋ, ಮನೆಯಿಂದ ಆಚೆಗೆ ಹೋಗ್ಬಿಟ್ಟು. ಸೊ ನಾನ್ ಬೇಡ ಸಾಕು, ಒಂದೇಳೆನೆ 50 ಗ್ರಾಮ್ ಅಂದ್ಬಿಟ್ಟು ಬರೀ ಇಷ್ಟು ಮಾಡಿಸ್ಕೊಂಡೆ. ಚಲೋ ಬರ್ತೀಯ ನೀನು ಲಕ್ಕಿ? ಅವನ್ಗ ಇಬ್ರು ಮಾಡ್ಸೋಣ. ಇವತ್ತೊಂಚೂರು ಚಂಪು ಜೊತೆ ಮಿಂಗಲ್ ಆಗಿದಾನೆ, ಹಂಗೆ ಬಿಡ್ತಾ ಸರಿ. ಜಿನ್ನಿ ಅಂತ ಹೊಂಟಾಯ್ತದಂತೆ. ಯಾವ ಜಿನ್ನಿ ಅಂತ ನೋಡ್ತೀನಿ. ನಂಗೆ ಇದ್ರ ಬಗ್ಗೆ ಏನೇನ್ ಗೊತ್ತಿರೋದು ಅಂದ್ರೆ, ಅದು ಗಾಡಿ ಸ್ಟ್ಯಾಂಡ್ ಎತ್ತಿದ್ರೇನೆ ಅದು ಆನ್ ಆಗೋದು ತಾನೇ. ಬಾ ಆಯ್ತು. ಓಡ್ಸಿದ್ದಲ್ಲ ಒಂದ್ಸಲ? ಓಡ್ಸಿದೀನಿ, ನಾನು ಒಬ್ಳೆ ಮರ್ತೋಗಿದ್ದೀನಿ. ನನ್ನ ಕರೀತಾಳೆ ಐಬ್ರೋ ಮಾಡ್ಸಕ್ಕೆ, ಆ ತರಕ್ಕೆ. ಒಬ್ಬೊಬ್ಳೆ ಯಾವಾಗ ಮದು ತಿರ್ಗಾಡೋದು ಹೆಣ್ಮಕ್ಳು? ನಂಗೆ ಫಸ್ಟ್ ಫಸಿನೋ ಇದ್ದಾಗ ಕರಿತಾನೆ ಇರ್ಲಿಲ್ಲ, ಎತ್ಕೊಂಡು ಸ್ವಾತಂತ್ರ್ಯ ಬಂದು 2000 ಅವ್ವ ನೋಡಿಸ್ತೀನಿ ಬಾ, ಕುತ್ಕೋ. ಅವಳು ಆನ್ ಮಾಡು, ಆಫ್ ಆಗೋಗೈತೆ. ಹೆಂಗೆ? ನಾನು ಅದನ್ನೇ ಮುಗ್ತಾ ಇರೋದು. ಇವಳ್ದು ಡಕೋಟ ಗಾಡಿ ಗೈಸ್, ಆನೆ ಆಗಲ್ಲ. ನಾನು ಅದಕ್ಕೆ ತಗೊಂಡು ಹೋಗಲ್ಲ. ಒಂದ್ಸಲ ತಗೊಂಡು ಹೋಗ್ಬಿಟ್ಟು ನಾನು ನಿಕ್ಕಿ ಚಿಕನ್ ತರಕ್ಕೆ ಅಂಗಡಿ ಮುಂದೆ ನಿಂತೋಗೈತೆ, ಆನೆ ಆಯ್ತಾ ಇಲ್ಲ. ಹಂಗೆ ಇವಳ್ದು ನಡಿ. ಹೆಂಗೀಗ? ಬ್ರೇಕ್ ಇಟ್ಕೊಂಡು ಇದಮ್ಕೋ. ಇದಾ ಬ್ರೇಕ್? ಇದು ಅದ್ಬಿಟ್ಟು ಸ್ಟಾರ್ಟ್ ಅಮ್ಕೋ. ಜೋರಾಗಿ ಆಫ್ ಮಾಡ್ತಾಳೆ.
ಗಟ್ಟಿಯಾಗ ಬಿಡು. ಈ ಜಸ್ಟ್ ಹಿಂಗ್ ಬಟನ್ ನಮ್ಕೋ. ಹಾಂ ಓಕೆ. ಬ್ರೇಕ್ ಇಟ್ಕೊಂಡು ಜಸ್ಟ್ ಈ ಬಟನ್ ನಮ್ಕಷ್ಟೇ. ಆನ್ ಆಯ್ತು. ಇವಾಗ ಎಕ್ಸಲೇಟರ್ ಕೊಟ್ಬಿಡೋದಾ? ಬ್ರೇಕ್ ಬಿಟ್ಬಿಟ್ಟು ಎಕ್ಸಿಲೇಟರ್ ಬ್ರೇಕ್ ಬಿಡು. ಬ್ರೇಕ್ ಇಟ್ಕೊಂಡ್ರೆ ನಿಂತೋಗುತ್ತೆ. ನಿನ್ ಫೋನ್ ಇಸ್ಕೋ. ಆಯ್ತು ಹೋಗಿ ಕೊಡೋಣ. ನಡಿ ಹಿಂಗೋಗ್ಲಾ ಹಿಂಗೋಗ್ಲಾ? ಹಿಂಗೆ ಮೈಸೂರು, ಹಿಂಗೆ ಬೆಂಗಳೂರು, ನೆಟ್ಟಿಗೆ ಹೋದ್ರೆ ಸ್ವರ್ಗ. ಆನ್ ಆಗೈತೆ ಹೋಗು. ಬ್ರೇಕ್ ಬಿಡ್ಬೇಕು, ಗ್ರೀನ್ ಗ್ರೀನ್ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಇದು. ಬ್ರೇಕ್ ಬಿಡ್ಬೇಕು. ಗೊತ್ತು ಅದೆಲ್ಲ. ಬ್ರೇಕ್ ಒಂಚೂರು ಹಿಡಿದ್ರೆ ಎಕ್ಸಿಲೇಟರ್ ರೈಸ್. ಗ್ರೀನ್ 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 ಲೈಟ್. ಚಲೋ ಬಾಯ್ ಬಾಯ್. ಚೂರ್ ಕೊಡು. ಚೂರ್ ಕೊಟ್ಕೊಂಡು ಹೋಗಿ ಅವತ್ತು ಹೋಗಿದ್ದಲ್ಲ ಅಷ್ಟೇ. ಬಾಯ್ ಬಾಯ್. ಎಷ್ಟು ಕಷ್ಟ ನೋಡಿ ಗೈಸ್, ಹೆಣ್ಮಕ್ಳು ಐಬ್ರೋ ಮಾಡಿಸೋದು. ಆಂಟಿ ನಮ್ಮೂರ್ ಪಕ್ಕದೂರವರು ಆಂಟಿ ಅಂತ ನಮ್ಮನೆ ಹತ್ರನೇ ಇರೋದು. ಇದು ಪಾರ್ಲರ್ ಏನಾರ ಕ್ವಿಕ್ ಆಗಿ ಬೇಕಂದ್ರೆ ಆಂಟಿ ಪಾರ್ಲರ್ ಬಂದ್ಬಿಡ್ತೀವಿ. ಮೊದ್ಲಿಂದನೂ ಮದ್ವೆಗೂ ಮುಂಚೆಯಿಂದ ನಮ್ದು ಇಲ್ಲಿ ಅಂಗಡಿ ಮಾಡಿದ್ವಲ್ಲ ಅವಾಗಿಂದನೂ ಇಲ್ಲೇ ಆಂಟಿ ಹತ್ರನೇ. ತರಕಾರಿಗಳು ತಗೋತಾ ಇದ್ದಾಳೆ ಗೈಸ್. ಆಯ್ತಾ ಮಧು ಆಯ್ತಾ? ರೆಗ್ಯುಲರ್ ಕಸ್ಟಮರ್ ಅಂಕಲ್ಗೆ ಅಷ್ಟು ತಗೊಂಡವಳೆ. ಅಷ್ಟು ಮನೆ ಮುಂದೆ ಹೂವು ಕಿತ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ವಾವ್ ಸೂಪರ್ ಮೇಡಮ್ ನೀವು. ಹಿಂಗೆ ಗುಲಾಬಿ 2 ಬಿಟ್ಟಿದೆ. ಗುಲಾಬಿ ಎಲ್ಲ ಹಾಕಿದೀವಿ, ಇನ್ನು ಪ್ರೋಗ್ರೆಸ್ ಅಲ್ಲಿ ಇದೆ ಗುಲಾಬಿ. ರಂಗೋಲಿ ಬಿಟ್ಟು ಇವು ರಂಗೋಲಿ ಬಿಟ್ಟಿಲ್ವಾ? ಕಣ್ಣಾರೆ ನಿಂತಿಹಳು ನೋಡಿ ಗಾಯ್ಸ್, ಹೆಂಗ್ ರೆಡಿ ಮಾಡೋದಾಳ. ನಾನು ನೋಡ್ರಿ ಉಚಿತರ ತಾಯಿ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ ಮ್ಯಾಮ್? ಏನ್ ಮಾಡ್ತಾ ಇದ್ದೀರಾ? ಆರ್ಗನೈಸ್ ಮಾಡ್ತಾ ಇದ್ದೀರಾ ಆಫ್ಟರ್ ಲಾಕ್. ನೋಡಿ ಗೈಸ್ ಎಷ್ಟು ಬಟ್ಟೆ ಇಟ್ಟವಳೆ. ಕಬೋರ್ಡ್ ನೆಟ್ಟಗಿರೋದಂದ್ರೆ ಇದನ್ನ ತೋರಿಸ್ತೀನಿ ಹಂಗಾರೆ. ಇದು ಈಗ ಮಾಡಿದೆ. ಇದನ್ನೇ ತೋರಿಸ್ಬೇಕು ಕಣೆ. ಆರ್ಟಿಸ್ಟ್. ನಾನು ಒಬ್ಳೆ ಆರ್ಟಿಸ್ಟ್ ಅಲ್ಲ. ಹೇಳು. ಅವಾಗ ಸ್ವಲ್ಪ ನೀನು. ನಾನು ಹಾಕೊಳ್ಳೋದಿಲ್ಲ, ಸ್ವಲ್ಪ ಹಾಕೊಳ್ಳೋದಿಲ್ಲ ನಿನ್ ಬಟ್ಟೆ. ಸ್ವಾತಿ ಸ್ಪಂದನ ನಮ್ಮ ಗರ್ಲ್ಸ್ ಇದಾರಲ್ಲ 4 ಜನ, ಅವರು ಅಷ್ಟು ಜನ ನೋಡಿ ಗೈಸ್. ನಂದು ನಿನ್ ಟಾಪ್ ನನ್ಗೆ ಆ ವಾರ ಅದವ ಹಾಕೊಳಕ್ಕೆ. ನಾನು ಹಾಕೊಂಡ್ರೆ ಕುರ್ತಾಗಿರ್ತಾ ಎಮರ್ಜೆನ್ಸಿ ಹಾಕೋತೀನಿ ಅಷ್ಟೇ. ಬರಲ್ಲ ಜಾಸ್ತಿ, ಹಾಗಾಗಿ ಇದೊಂದು ಮಾತು. ಎಷ್ಟು ಬೊಟ್ಟು ಇಟ್ಟವಳೆ. ಆಮೇಲೆ ಇಲ್ಲಿ ಕಾಣ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಷ್ಟು ಫುಲ್ಲು ಇಟ್ಕೋತಾಳೆ, ಇಷ್ಟು ಫುಲ್ಲು ಇಟ್ಟವಳೆ. ಇದನ್ನ ಇವಾಗ ಇಟ್ಟವಳೆ. ಇಲ್ಲಿ ನೋಡಿ ಜೀನ್ಸ್ಗಳು. ಇದು ನಾನು ಬರ್ದಿದ್ದು. ಸ್ಮೈಲ್ ಕೀಪ್ ಸ್ಮೈಲಿಂಗ್. ಮಾಡಿ ಒಳ್ಳೇದಾಗಲಿ. ಇಲ್ಲಿ ನೋಡಿ ಇಲ್ಲೆಲ್ಲ ಬಿತ್ಕೊಂಡು. ಇದೆಲ್ಲ ಬರೀ ಡೈಲಿ ಯೂಸ್ ಅಷ್ಟೇ ಗೈಸ್. ಡೈಲಿ ಯೂಸ್ ಇದೆಲ್ಲ ಬರೀ ಇಷ್ಟೇ. ಇಲ್ಲಿ ಇನ್ನು ಇಲ್ಲಿ ತುಂಬಿಟ್ಟವಳೆ. ಅದಜ್ಜಿ ಮಾಡಿ ಒಳ್ಳೇದಾಗಲಿ. ನಾನು ಇಲ್ಲಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ತಂದಿದ್ವಿ, ಸೊ ಅದೆಲ್ಲ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು. ಸೊ ಮೂಲಂಗಿ ಸಾಂಬಾರು ಮತ್ತು ಸೈಡ್ಸ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಬೇಕು. ಆ್ಯಂಡ್ ಸೀಬೆಕಾಯಿ ತಂದಿದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ರಿಗೂ ಸೀಬೆಕಾಯಿ ಅಂದರೆ ಇಷ್ಟ. ಸೀಬೆಕಾಯಿ ತಂದಿದೆ. ಹಾಗೆ ನಂಗೆ ತುಂಬ ದಿನ ಆದಮೇಲೆ ಬ್ರೆಡ್ ತಿನ್ನಬೇಕು ಅಂತ ಅನಿಸ್ತು, ಅದಕ್ಕೆ ನಂದಿನಿಯಲ್ಲಿ ಬ್ರೆಡ್ ತೊಗೊಂಡು ಬಂದಿದ್ದೀನಿ ಅಷ್ಟೇ ಗೈಸ್ ಇವಾಗಿನ ಅಪ್ಡೇಟ್. ಆ್ಯಂಡ್ ಒಂದು ನನಗೆ ದುಃಖಕರ ವಿಷಯ ಏನಾಗಿದೆ ಗೊತ್ತಾ? ಇಲ್ಲಿ ನೋಡಿ, ನಾನು ಮನಿ ಪ್ಲ್ಯಾಂಟ್ ಹಾಕಿಕ್ಕಿದ್ದೆ ಇದ್ರೊಳಗಡೆ. ಇದನ್ನು ಫಸ್ಟ್ ಡೇ ಅಲ್ಲಿ ಇಟ್ಟಾಗ ಚೆನ್ನಾಗೇ ಇತ್ತು. ಇಲ್ಲಿಟ್ಟೆ ಸೆಕೆಂಡ್ ಡೇ ಅದು ಇಲಿ ಮರಿಗಳಿದೆಯಲ್ಲ, ನಮ್ಮನೇಲಿ ಪೆಟ್ಟಿದೆಯಲ್ಲ ಬಂದು ಇಲ್ಲಿ ನೋಡಿ
4 ತಿನ್ಕೊಟ್ಟೋಗ್ಬಿಟ್ಟಿದೆ. ಬಟ್ ಬೇರೆ ಇದೆಯಲ್ಲ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇದೊಂದು ಬಿಟ್ಟಿತ್ತು, ಇಲ್ಲಿಟ್ರೆ ಕಡ್ದಿಲ್ಲ. ಸೊ ಹಂಗಾಗಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ಕಿಚನ್ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ನೀವು ಬಂದಮೇಲೆ ಮನೆಯೆಲ್ಲ ಯಾವುದೋ ಒಂದು 2-3 ಕಮೆಂಟ್ ನೋಡಿದೆ, ಚೆನ್ನಾಗಿ ಅನಿಸ್ತದೆ, ಮತ್ತು ರೂಮ್ ಟೂರ್ ಮಾಡಿ, ಕಿಚನ್ ಟೂರ್ ಮಾಡಿ ಅಂತೆಲ್ಲ ಕಮೆಂಟ್ ಹಾಕಿದರೆ. ಇನ್ನೂ ಸ್ವಲ್ಪ ಒಂದು 50% ಅಷ್ಟೇ ನಾನು ಅರೇಂಜ್ ಮಾಡಿರೋದು. ಒಂದಾದ್ಮೇಲೆ ಒಂದು ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಂಪ್ಲೀಟ್ ಅರೇಂಜ್ ಆದಮೇಲೆ ನಾನು ನಿಮಗೆ ಖಂಡಿತವಾಗ್ಲೂ ಹೋಮ್ ಟೂರ್ ಕಿಚನ್ ಟೂರ್ ಮಾಡೇ ಮಾಡ್ತೀನಿ. ಇಷ್ಟೊತ್ತವರೆಗೂ ಗುರ್ರಂತ ಇವಾಗ ಬಾ. ನಮ್ ಚೊಂಪುಗೆ ಹೊಡಿಯೋ ಥರ ಹೋಯ್ತಾ ಇದ್ದ ಅವನು ಕೂತಿದ್ದ ಅವನು. ಅದಕ್ಕೆ ಇವಾಗ ನಿಂತ್ಕೊಬಿಟ್ಟಿದ್ದಾನೆ, ಅದಕ್ಕೆ ಭಯ ಪಟ್ಕೊಂಡು. ಗೈಸ್ 11:30 ಆಗಿದೆ. ನಂದು ಇವಾಗ ಬಟ್ಟೆ ಎಲ್ಲ ಮಡ್ಸಿಟ್ಟು ಬೆನ್ನೆಲ್ಲ ನೋಯ್ತಾ ಇದ್ದೆ. ಮಡ್ಸಿಟ್ಟು ಇವಾಗ ನಾವು ಊಟ ಮಾಡ್ತಿದ್ದೀವಿ. ಸೊ ಮಧು ಅವರು ಒಂದು ಸಾರನ್ನು ಮಾಡಿದ್ದಾರೆ. ಆ ಸಾಂಬಾರ್ ಹೆಸರೇನು ಅಂತ ಮಧು ಅವ್ರಿಗೆ ಗೊತ್ತಿಲ್ಲ. ಜೀರಿಗೆ ಸಾಂಬಾರ್, ಜೀರಿಗೆ ಬಜ್ಜಿ ಆ ಥರ. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಪ್ರೊಸೀಜರ್ ಗೊತ್ತು. ಹಂಗೆ ಮಾಡಿದ್ರೆ ಚೆನ್ನಾಗಿದ್ದು. ನಾನು ಕೆಲವೊಂದು ವಿಡಿಯೋದಲ್ಲಿ ಇವಾಗ ಒಂದು ಕ್ವಶನ್ ಕೇಳಿದ್ರು, ಕಬಾಬ್ ಯಾರು ಮಾಡಿದ್ದು ಅಂತ. ನಾನು ಅಣ್ಣ ಅಂತ ಹೇಳಿರ್ತೀನಿ. ಅದನ್ನು ಅವಳಿಗೆ ಹೇಳ್ತೀನಿ ನಾನು, ನಿಮ್ಮ ಅಣ್ಣ ಅಂತ. ನಾನು ಅವ್ರನ್ನ ಅಣ್ಣ ಅಂತ ಕರೆದಂಗಲ್ಲ, ಅದು ನನಗೆ ಅಭ್ಯಾಸ ಆಗಿ 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 ಅವಳ ಹತ್ರ ಮಾತಾಡಿ ಹಂಗಂತ ಅಣ್ಣ ಅಂತ ಹೇಳ್ತೀನಿ ಇವಾಗ. ಅವಾಗ ನೀವೇನು ಅನ್ಕೋತೀರಾ, ನಾನು ನಿಖಿಲ್ ಅವ್ರನ್ನ ಅಣ್ಣ ಅಂತ ಕರೆದೆ ಅನ್ಕೋತೀರಾ? ಇಲ್ಲ, ಅದನ್ನ ಅವಳಿಗೆ ಹೇಳೋದು. ನಮ್ಮ ಅಣ್ಣ ಅಂತ ಅಣ್ಣ ಅಂತ ಹೇಳ್ತೀನಿ. ಅದು ಎಷ್ಟೋ ಜನ ಕನ್ಫ್ಯೂಷನ್, ಏನಕ್ಕೆ ಅಣ್ಣ ಅಂತ ಕರಿತೀರಾ ಅಂತ ಅವಾಗ ಅಂತಿದ್ರು ಮದುವೆಗೂ ಮುಂಚೆ. ಹಂಗೆ ಗೊತ್ತಾಯ್ತಾ? ಸಾಂಬಾರು ಮಾಡಿದ್ದೀನಿ, ಯಾವ ಸಾಂಬಾರು ಅಂತ ನನಗೆ ಗೊತ್ತಿಲ್ಲ. ಇವತ್ತು ಸಿಕ್ಕಾಬಡೆ ಕಣ್ಣೆಲ್ಲ ನೋಡ್ತಾ ಇದೆ, ನಿದ್ದೆ ಬರ್ತಾ ಇದೆ. ಅವನೆಲ್ಲ ಒಂಟೆ ಹೋದ ಕಡೆ ಮೇಲ್ಗಡೆಗೆ ಹಣ ಬಿದೋದನು ಮೇಲಿಂದ, ಅದು ಮುಟ್ಬಿಟ್ಟ ಓಡೋದ. ಲಕ್ಕಿ ಭಾಸ್ಕರ್ ಏನು ಆಡ್ತಿರೋದು ಅವನು ಗುರು. ನನಗವನು ಬೆಕ್ಕು ಅನ್ಸ್ತಾ ಇಲ್ಲ, ಜಿಂಕೆ ಅಂತ ಒಂದ್ಸಲ ಅನ್ಸುತ್ತೆ, ಒಂದ್ಸಲ ಅದೇನು ಇಲಿಮರಿ ಅನ್ಸುತ್ತೆ, ಒಂದ್ಸಲ ಹಾವು ಥರ ಬುಸ್ಗುಡ್ತಾನೆ, ಏನೇನೋ ಮಾಡ್ತಾವನೆ. ಅಲ್ಲಿ ಬಂದ ದಡ್ಡ ಹಾಕೊಂಡಿದ್ದೆ ಅವನ್ನ. ಹೋಯ್ತಂತಿರ್ಗ ಈಗ ಮೇಲೆ. ಹಲೋ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಂಡು ಇಟ್ಕೊಂಡೆ. ಸೊ ಇದೊಂದು ಕ್ಲೀನಾಗಿದ್ದರೆ ಒಂದು 3 ತಿಂಗಳು, 3ರಿಂದ 4 ತಿಂಗಳು ಅಷ್ಟೇ ಇರೋದು. ಅಷ್ಟನ್ನ ನಾನು ಕಾಪಾಡ್ಕೊಬರ್ತೀನಿ. ಅದಾದಮೇಲೆ ಸೊ ಒಂದೇ ಕೈ ಕಬೋರ್ಡ್ ಒಳಗಡೆ ಹೋದರೆ ನಾನು ಕ್ಲೀನಾಗಿ ಇಟ್ಕೋತೀನಿ. ಆದರೆ ನನ್ನ ಕಬೋರ್ಡ್ ಒಳಗಡೆ ಒಂದಲ್ಲ ಎರಡಲ್ಲ ಒಂದು 5-6 ಕೈಗಳು ಹೋಗ್ತಾ ಇರುತ್ತೆ ಅವಾಗ. ಸೊ ಹಾಗಾಗಿ ಸ್ವಲ್ಪ ಮೆಸ್ಸಿ ಆಗಿಬಿಡುತ್ತೆ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಬಟ್ ಆಗೋದಿಲ್ಲ. ಸೊ ಕ್ವಿಕ್ಕಾಗಿ ನಿಮಗೆ ತೋರಿಸ್ಬಿಡ್ತೀನಿ ಹೇಗೆ ಇಟ್ಕೊಂಡಿದ್ದೀನಿ ಅಂತ. ಸೊ ಇದು ಬಂದು ನಾನು ಡೈಲಿ ವೇರು. ಇಲ್ಲಿ ನನ್ನ ಸೈಡ್ ಬ್ಯಾಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡೋ ಡ್ರೆಸ್ಸು, ಅಂದರೆ ಮನೇಲಿ ಹಾಕೊಳ್ಳೋ ಬಟ್ಟೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಈ ಮನೇಲಿ ನನಗೆ ಕಬೋರ್ಡ್ ಉದ್ದೇ ಇಷ್ಟ ಇಲ್ಲ ಗೈಸ್, ಈ ಥರ ಇದೆ. ಸೊ ಇದು ನಾನು ಕಾಲೇಜ್ಗೆ ಹಾಕೊಳ್ಳೋ ಡ್ರೆಸ್ಗಳು. ಇಲ್ಲಿ ಟಾಪ್ಸು, ಇಲ್ಲಿ ಸ್ವೆಟ್ ಶರ್ಟ್ಸು, ಇಲ್ಲಿ ಜಾಕೆಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ಮೈಲ್ ಮಾಡ್ತಾ ಇರಿ. ಸೊ ಇಲ್ಲಿ ಜೀನ್ಸ್ ಇಟ್ಟಿದ್ದೀನಿ. ಸೊ ಇಷ್ಟೇ ಅಲ್ಲ, ಇಲ್ಲೂ 6 ಇಟ್ಟಿದ್ದೀನಿ. ಇದೊಂದು ನನ್ನ ರೂಮಲ್ಲಿ ನನಗೆ ಇಷ್ಟ ಆಗದಿರೋದು ಅಂದರೆ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಕಾಲೇಜ್ಗೆ ಹೋಗಿ ಬರ್ತೀನಾ, 1 ಟೈಮ್ ಹಾಕ್ಕೊಂಡಿರ್ತೀನಿ, ವಾಶ್ ಮಾಡಲ್ಲ ನಾನು 1 ಟೈಮ್ ಹಾಕ್ಕೊಂಡು. ಸೊ ಜೀನ್ಸ್ ಎಲ್ಲ ಶೇಡ್ ಆಗಿಬಿಡುತ್ತೆ. ಹಾಗಾಗಿ 2 to 3 ಟೈಮ್ಸ್ ಹಾಕ್ಕೊಂಡಾದಮೇಲೆ ನಾನು ಜೀನ್ಸ್ನ ವಾಶ್ ಮಾಡೋದು. ಹಾಗಾಗಿ ಇಲ್ಲೇ ತುಂಬಿರುತ್ತೆ ನನ್ನ ಜೀನ್ಸ್ಗಳು. ಆ್ಯಂಡ್ ಇಲ್ಲಿ 1 ಪೀಸ್ ಡ್ರೆಸ್ಸಸ್ಸು, ಈ 3ರಲ್ಲೂ 1 ಪೀಸ್ ಡ್ರೆಸ್ಸಸ್ ಇಟ್ಟಿದ್ದೀನಿ. ಬಟ್ ಇದನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲೋ ವೆಕೇಷನ್ಸ್ಗಷ್ಟೇ. ಸೊ ಇಲ್ಲಿ ಬಂದರೆ ಇಲ್ಲಿ ನಾನು ಈ ಡೋರ್ ಕ್ಲೋಸ್ ಮಾಡಿದ್ರೆ ಇದನ್ನು ತೆಗಿಯೋಕ್ಕೆ ಕಷ್ಟ. ಸೊ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಳ್ದಿರೋ ಡ್ರೆಸ್ಸಸ್ ಅಂದರೆ ಕುರ್ತಾ,
ಅವಾಗವಾಗ ಹಾಕೋತೀನಿ. ಹಾಗಾಗಿ ಇದೊಂದೇ ನನ್ನ ಕಬೋರ್ಡಲ್ಲಿ ಫಸ್ಟು ಈ ಮನೆಗೆ ಬಂದಾಗ ನಾನು ಜೋಡಿಸಿಟ್ಟಿದ್ದು. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅಲ್ಲಲ್ಲೇ ಜೋಡಿಸಿಟ್ಕೋತೀನಿ. ಈ ಮನೆಗೆ ಬಂದಾಗ ಜೋಡಿಸಿಟ್ಟಿದ್ದು ಇಲ್ಲಿವರೆಗೂ ಕ್ಲೀನಾಗಿ ಐತೆ ಅಂದರೆ ಈ ಲಾಸ್ಟ್ ಕಬೋರ್ಡ್ ಒಂದೇ. ಇದರಲ್ಲೂ ಸ್ವಲ್ಪ ಮೆಸ್ಸಿ ಆಗುತ್ತೆ. ಈ ಪೋರ್ಷನ್ ಫುಲ್ಲು ನಾನು ಹಾಕೊಳ್ದಿರೋ ಡ್ರೆಸ್ಸಸ್ ಅಂದರೆ ಹೊಸ ಡ್ರೆಸ್ಸಸ್ನ ಇಲ್ಲಿಟ್ಟಿದ್ದೀನಿ ಗೈಸ್. ಇಷ್ಟು ಇದೆರಡು ಬ್ಯಾಗಲ್ಲಿ ಬೇರೆ ಇವಾಗಿದೆ, ಹಾಕೋಬೇಕು. ಸೊ ಇಷ್ಟೇ ಗೈಸ್, ಇಷ್ಟೇ ಮುಗಿತು. ಹಾಗೆ ಅಯ್ಯೋ ಈ 3 ಪೋರ್ಷನ್ಸಲ್ಲಿ ನಂದು ತುಂಬ ಗ್ರ್ಯಾಂಡ್ ಡ್ರೆಸ್ಗಳಿದೆಯಲ್ಲ ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಇದನ್ನು ಇವತ್ತೇ ಕ್ಲೀನ್ ಮಾಡಿದೆ. ಸೊ ಅಷ್ಟೇ. ಫುಲ್ಲು ಬೆನ್ನು ನೋವು ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಡ್ರೆಸ್ಸಸ್ ಎಲ್ಲ ಮಡಿಸಿಡೋದು ನನ್ನ ಫ್ರೆಂಡ್ಸ್ ಬಂದಾಗ ಮಾತ್ರ. ಅಂದರೆ 4-5 ಜನ ಇರ್ತಾರೆ ಅಲ್ವಾ, ಬೇಗ ಮಡಿಸಿಡ್ಬೋದು ಅಂತ ಅವ್ರು ಬಂದಾಗ ಮಾತ್ರ ಮಡಿಸಿಡ್ತಿದ್ದೆ. ಬಟ್ ತುಂಬ ಮೆಸ್ಸಿಯಾಗಿತ್ತು, ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಮಾಡಿಸ್ದೆ. ನಮ್ಮ ಚಂಪು ಅವರು ಬಾಗಿಲು ಕೊಡ್ತಾನೆ ಇದ್ದರು. ಸೊ ಇದೆಲ್ಲ ಮಂಗಳಮ್ಮಂಗೆ ಕೊಡಬೇಕು. ಒಂದಷ್ಟು ಸ್ಪಂದನಂಗೆ ಕೊಟ್ಟೆ ನಾನು. ಒಂದು ಸಲ ಹಾಕಿರೋದು ಮತ್ತು ಹಾಕೊಳ್ದಿರೋದನ್ನೆಲ್ಲ ಅವ್ರಿಗೆ ಕೊಟ್ಟೆ. ಸೊ ಇವಾಗ ಮಲ್ಕೋಬೇಕು. ನಿದ್ದೆ ಹೆವಿ ಬರ್ತಾ ಇದೆ ಬ್ಯಾಕ್ ಪೇನ್ಗೆ. ಕೆಲಸ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತಂತೆ. ಸೊ ಇವತ್ತು ಅಪರೂಪಕ್ಕೆ ಕೆಲಸ ಮಾಡಿದ್ದಕ್ಕೆ ನಿದ್ದೆ ಬರ್ತಾ ಇದೆ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ನಮ್ಮ ಸ್ಪಂದನ ಅವರು ನನ್ನ ರೂಮ್ ಬಾಗಿಲು ತಟ್ಟಿ ನನ್ನನ್ನು ಎಬ್ಬಿಸಿದ್ದಾರೆ. ರಜೆ ಇರೋ ಟೈಮಲ್ಲೂ ಮಲ್ಗಕ್ಕೆ ಬಿಡಲ್ಲ. 6 ಗಂಟೆಗೆ ಬಂದು ಎಬ್ಸೋಳೆ ಅಣ್ಣ. 6 ಗಂಟೆಗೆ ಬಂದು ಇವಾಗ ಬಂದ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಸ್ಪಂದನ ಅವರು ಎಲ್ಲಿಗೆ? ಕಾಲೇಜ್ ಡೇ. ಇವತ್ತು ಅವರ ಕಾಲೇಜಲ್ಲಿ ಕಾಲೇಜ್ ಡೇ ಇತ್ತಂತೆ. ಸೇಮ್ ಲೇ, ನಾನು ನನ್ನ ಡಿಗ್ರಿ ಕಾಲೇಜ್ ಡೇಗೆ ಸೇಮ್ ಡ್ರೆಸ್ ಹಾಕಿದ್ದೆ. ಯಾರಿಗ್ಲೇ ಅಂದಿದ್ದು? ಸ್ಪಂದನಂಗೆ. ನಮ್ಮ ಅತ್ತಿಗೆ ಹಂಗೆಲ್ಲ ಹೇಳಕ್ಕಾಯ್ತದ ಸ್ವಾತಿ? ಹೌದೌದು. ಅತ್ತಿಗೆಗೆ ನೋಡಿ ಕಾಫಿ ಮಾಡಿಕೊಟ್ಟಿದ್ದಾರೆ. ನೋಡಿ ಇವತ್ತು ನನಗೆ ಸ್ಕೂಲ್ ಇಲ್ಲ ಅಂತ ನನಗೆ ಮಲಗಿದ್ದೀನಿ. ಕಾಲೇಜ್ ಇಲ್ಲ ಅಂತ ನಮ್ಮ ಅತ್ತಿಗೆನೂ ನನ್ನ ಜೊತೆನೇ ಇದ್ದಿದ್ದಾರೆ. ಇವತ್ತು ರೆಸ್ಟ್ ಡೇ. ಯಪ್ಪ ದೇವ್ರೇ, ಎಷ್ಟು ದಿನ ಆಗಿತ್ತು ಈ ಥರ ಮಲಗಿ ಅಲ್ವಾ? ಹಾಗಾಗಿ ಇವತ್ತು ಗಂಡ ಹೆಲ್ಪ್ ಮಾಡಿದ್ದಾರೆ. ಏನು ಮಾಡೋನೆ? ತಿಂಡಿ ಪುಳಿಯೋಗರೆ ಮಾಡಿ, ಚಟ್ನಿ ಮಾಡಿ ಇಟ್ಟವ್ರೆ. ಇಂಥ ಗಂಡ ಎಲ್ಲಾರು ಸಿಗ್ತಾರ? ಹೌದು, ನನ್ನ ಗಂಡನ ತರ ಗಂಡ ಯಾರು ಸಿಗಲ್ಲ. ಅಪರೂಪದ ಕಂದ. ಸ್ಪಂದನ ಅವರು ನನ್ನ ಹತ್ರ ರೆಡಿ ಮಾಡಿಸ್ಕೊಳಕ್ ಬಂದ್ರು. ನನಗಿಂತ ಪ್ರೋ ಮೇಕಪ್ ಎಲ್ಲ ಹಂಗೆ ಅಂತಾರೆ. ನೀನಂತೂ ಲಕ್ಕಿ ಒಂದ್ ವಿಷಯದಲ್ಲಿ, ಅಡಿಗೆ ವಿಷಯದಲ್ಲಿ ನಿಕ್ಕಿ ಎಷ್ಟು ಹೆಲ್ಪ್ ಮಾಡ್ತಾರಲ್ವಾ. ಅಯ್ಯೋ ಇಲ್ಲಿ ನೋಡಿ ಗಲೀಜೋ ನೀಟಾಗೈತೆ, ನೋಡ್ಕೊ ಬಂದೆ. ನೀಟಾಗೈತೆ. ಎದುರುಗದನೆ ಗಲೀಜ್. ಅಡ್ಗೆ ಮನೆಗೆ ಹೋದ್ರೆ ಒಂದು ಗಾಡಿ ಗಲೀಜ್ ಮಾಡ್ಬಿಟ್ಟು ಬರ್ತಾನೆ. ನಾನು ಅವ್ರನ್ನ ಅಡ್ಗೆ ಮನೆಗೆ ಸೇರ್ಸಲ್ಲ. ನಾನು ಒಂದು ಆಮ್ಲೆಟ್ ಮಾಡಕ್ಕೇನೆ ಎಷ್ಟು ಗಲೀಜ್ ಮಾಡಿರ್ತಾರೆ ಗೊತ್ತಾ? ಅಡ್ಗೆ ಮಾಡೋರು ಅಷ್ಟು ಗಲೀಜ್ ಮಾಡಲ್ಲ. ಈಗೆಲ್ಲ ಕಮೆಂಟ್ ಆಗ್ತಾರೆ, ಸ್ಪಂದನ ಏನು ಹೀರೋಯಿನ್ ತರ ಕಾಣಿಸ್ತಾರೆ ಅಂತ. ನ್ಯಾಚುರಲ್ ಬ್ಯೂಟಿ ಸ್ವಾತಿ ಸ್ಪಂದನ ಅಂತ. ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ನಾನು ಪ್ರಾಣ ತಿಂದು ಫೋಟೋ ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಕೊನೆಗೆ ತೋರಿಸ್ತೀನಿ. ವಿಡಿಯೋ ಎಡಿಟು ಮಾಡ್ಕೊಡ್ಬೇಕಂತೆ ನಮ್ಮ ಸ್ಪಂದನ ಅವರು. ಕಣ್ಮುಚ್ಚಿ, ನಿಮ್ಮ ಮೇಕವರ್ ಮಾಡಿರೋರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಫೋಟೋ ಚೆನ್ನಾಗಿ ಬರ್ತಿದ್ಯಾ ಏನು ಅಂತ. ನೋಡಿ 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 ನೋಡಿ. ಓಕೆ ಗೈಸ್, ಏನ್ ಮಾಡ್ಬಿಡು ಸ್ಪಂದು? ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನದು ನಿಶಾ ನಿಖಿಲ್ ವ್ಲಾಗ್ ಅಲ್ಲ, ನಿಶಾ ನಿಖಿಲ್ ಚಾನಲ್, ಮಧುಗೌಡ ಚಾನಲ್, ಮದನ್ ಅಣ್ಣನ್ ಚಾನಲ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.